ಡಿಪಾರ್ಟ್ಮೆಂಟ್ ಹೋಗ್ತಿರೋ ಹೋಗ್ರಿ, ಯಾವ ಇಲಾಖೆಗೆ ಹೋಗ್ತಿರೋ ಹೋಗ್ರಿ, ದುಡ್ಡು ಇಲ್ಲದೆ ಯಾವ ಕೆಲಸ ಆಗೋದಿಲ್ಲ ಅನ್ನೋದು ಸ್ಪಷ್ಟವಾಗಿ ಕಾಣುವಂಥ ವಿಷಯ ಆಗಿದೆ. ಇದರ ಬಗ್ಗೆ ಯಾವ ನಿಲುವನ್ನು ಇಲ್ಲಿವರೆಗೆ ಸಹಕಾರ ತೊಗೊಂಡಿಲ್ಲ, ಮುಂದೆ ತೊಗೊಳ್ತಂದು ಗ್ಯಾರಂಟಿ ಇಲ್ಲ. ಯಾರು ಭಯಾರು ಯಾರ ಮೇಲೂ ಇಲ್ಲ. ಮುಖ್ಯಮಂತ್ರಿ ಇದ್ದಾರೆ ರೀ, ಅವ್ರದ್ದೇ ನಮಗೆ ಅಂಜಿಕ್ರಿ, ಅವ್ರಿಗೆ ಪಾರ ಕೊಡ್ತೀವಿ ಅನ್ನೋಂಗೆ ಮಾತಾಡ್ತಾ ಇರ್ತಾರೆ ಅಧಿಕಾರಶಾಹಿ ವರ್ಗದವರು. ಮತ್ತು ಪ್ರೈವೇಟ್ದವ್ರನ್ನಂತೂ ಕೇಳುವಾಗಿಲ್ಲ. ಅವ್ರಿಗೆ ಏನು ದುಡ್ಡಿಗೆ ಅಂಟ್ರೆ ಎಲ್ಲ ನಮ್ಮ ಜಲ ತೊಗೊಂಡು ಉಪಯೋಗ ಮಾಡ್ಕೊಂಡು ಏನೆಲ್ಲ ನಮ್ಮ ನದಿಗಳು ಹೊಲಸಳಿಸ್ತಾ ಇದ್ದಾರೆ. ಅದ್ರ ಉದ್ಯೋಗ ಅಂತೂ ಇಲ್ಲ. ಮತ್ತು ದುಡ್ಡು ತೊಗೊಂಡವ್ರು ಹೋಗಿ ಬಿಡ್ತಾರೆ, ಕಂಪ್ನಿ ಸ್ಥಾಪನೆ ಮಾಡ್ತಾರೆ, ದಿವಾಳಿ ಅಂತ ಹೇಳ್ತಾರೆ, ಪಾರ್ಟಿ ಫಂಡ್ ಕೊಡ್ತಾರೆ, ತಾವು ಹೊಡ್ಕೊತಾರೆ, ಹೊಡ್ಕೊಂಡು ಎದ್ದು ಹೋಗಿಬಿಡ್ತಾರೆ. ಹೀಗಾಗಿ ರಾಜ್ಯದಲ್ಲೇ ಇನ್ನು ಮುಂದೆ $1 ಟ್ರಿಲಿಯನ್ ನಾವು ಇನ್ವೆಸ್ಟ್ಮೆಂಟ್ ತರ್ತೀವಿ ಅಂತ ಇವರೇನೋ ಭರವಸೆ ಕೊಡ್ತಾ ಇದ್ದಾರೆ. ಆದರೆ ಅಲ್ಲಿ ಬರೋದು ಸುಲಭ ಐತೇನ್ರಿ ಅಂತ ದಿನನಿತ್ಯ ನಮ್ಮ ವಿದೇಶಿ ಹುಡುಗಿದಾರ ಬಿಟ್ಬಿಟ್ಟು ಒಳ್ಳೆಗತ್ತಿದ್ದಾರೆ. ಇದು ಸಾವಿರ ಬೇಡಪ್ಪ, ಭಾರತದ ಹೊರಗೆ ಎಲ್ಲರ ಮತ್ತೆ ನೋಡ್ಕೋತೀವಿ, ವ್ಯಾಪಾರ ಮಾಡ್ಕೊಳ್ತೀವಂತೆ. ಆ ಪರಿಸ್ಥಿತಿ ಬಂದದ್ದು. ಕಳೆದ 5 ತಿಂಗಳಲ್ಲಿ 90 ಲಕ್ಷ ಕೋಟಿಗಳದ್ದು ಅಷ್ಟು ದುಡ್ಡು ತೊಗೊಂಡು ಹೋಗಿಬಿಟ್ಟಿದ್ದಾರೆ. ಲಾಸ್ ಆಗಿದೆ ನಮ್ಮ ಇದರ ಮಾರ್ಕೆಟ್ದಿಂದ. ಇವೆಲ್ಲನೂ ನಾವು ಲೆಕ್ಕ ಇಟ್ಕೊಂಡು ಇವತ್ತು ಮಾತಾಡಬೇಕಾಗಿದೆ. ಕರ್ನಾಟಕ ರಾಜ್ಯಕ್ಕೆ $1 ಟ್ರಿಲಿಯನ್ ಬಂದರೆ ಭಾಳ ಉತ್ತಮ. ಅದನ್ನು ತರೋರು ಯಾರು, ಹಾಕೋರು ಯಾರು ಅಂದರೆ, ಯಾಕೆಂದರೆ ಯಾರಾದರೂ ಸಹಿತ ಹೊರಗಿನ ಹುಡುಗಿದಾರ ಅನಿಸ್ತಾ ಇದ್ದಾರೆ. ಇಲ್ಲಿ ಲೋಕಲ್ ಯಾವ ತಯಾರಿಕಾ ರಂಗ ಇಲ್ಲ, PSU ನಡೀತಾ ಇಲ್ಲ, ಅಲ್ಲಿ ಉದ್ಯೋಗದಾರರಿಲ್ಲ, ಎಲ್ಲ ಕಾರ್ಯಕಾರಿ. ಕೇವಲ ಯಾರು ದುಡ್ಡು ಗಳಿಸೋಕೆ ಓಡಾಡ್ಲಿಕ್ಕೆ ದುಡ್ಡು ಗಳಿಸೋದು ಹೆಂಗೆ ಸಾಧ್ಯ ರೀ? ಇಲ್ಲಿ ಎಲ್ಲ ಸೆಕ್ಟರ್ಗಳು ಉದ್ಧಾರ ಆದಾಗ ಉದ್ಧಾರ ಆಗುವಂಥದ್ದು. ಕೇವಲ ಕೃಷಿ ಒಂದನ್ನು ಬಿಟ್ಟರೆ ಉಳಿದು ಯಾವ ಸೆಕ್ಟರ್, ಯಾವ ಇಂಡಸ್ಟ್ರಿ, ಯಾವ ತಯಾರಿಕಾ ರಂಗ ಎಲ್ಲರಿಗೂ ಉದ್ಯೋಗ ಕೊಡುವಂಥದ್ದಾಗ್ಯದ. ಅದು ಎಷ್ಟು ಗಳಿಸ್ತದೆ, ಏನು ಎಂದು ಅನ್ನೋ ಸಹಿತ ಈಗ ಪ್ರಶ್ನಾರ್ಹವಾಗಿಬಿಟ್ಟಿದ್ದಾವೆ. ಅದಕ್ಕೆ ಇದೇನೋ ಮಾಡಿ ಒಟ್ಟಿನಲ್ಲೇ ಹೊರಗಿನ ಮಂದಿ ತಂದು ಕೆಲಸ ತೊಗೊಳ್ಳೋದು ಏನೋ ಮಾಡಲಿಕ್ಕಿದ್ದಾರೆ. ಅದು ಹೊರಗಿನ ಮಂದಿ ಬರಬೇಕಲ್ಲ ರೀ, ದುಡ್ಡು ಹಾಕ್ಬೇಕಲ್ಲ. ಇದು ಅಷ್ಟೇ ಸತ್ಯದ. ಹೀಗಾಗಿ ಒಂದು ಕಡೆ BJP ಕಾಂಗ್ರೆಸ್ಸನ್ನು ಇದು ದುರಾಡಳಿತದ್ದು, ಭ್ರಷ್ಟರ ಆಡಳಿತದ್ದು ಅಂತ ಆರೋಪ ಮಾಡ್ತಾಯಿದ್ರೆ, ಇನ್ನೊಂದು ಕಡೆ ನಮ್ಮ ಗೆಹ್ಲೋಟ್ ಅವರು ವಿಶೇಷವಾಗಿ ಸೆಂಟ್ರಲ್ ಗೌರ್ಮೆಂಟದಿಂದ ಆಯ್ಕೆ ಆದವ್ರು ಇದ್ದರೂ ಸಹಿತ ಕರ್ನಾಟಕ ರಾಜ್ಯ ಅದರ ಮುಖ್ಯಮಂತ್ರಿಗಳು ಅಥವಾ ಮಂತ್ರಿಮಂಡಲ ಏನು ಬರೆದು ಕೊಟ್ಟಿರ್ತದೆ ಅದು ಓದುವಂಥದ್ದು ಅವ್ರ ಸಂಪ್ರದಾಯ ಆಗಿದೆ. ಅದಕ್ಕೆ ಪ್ರತಿಭಟನೆ ಮಾಡೋದಾಗಲಿ ಮತ್ತೇನಾಗಲಿ ಆ ಹಕ್ಕುಗಳು ಅವ್ರಿಗಿಲ್ಲ. ಆದರೂ ಕೆಲವೊಮ್ಮೆ ಏನಾಗ್ತದಪ್ಪ ಅಂದ್ರೆ ತನ್ನ ವಿಶಿಷ್ಟವಾದ ಹಕ್ಕುಗಳನ್ನು ಪ್ರಯೋಗ ಮಾಡುವಂಥ ರಾಜ್ಯಪಾಲರು ಇದ್ದಾರೆ, ಇಲ್ಲಂತಲ್ಲ. ಆದರೆ ಇಲ್ಲಿ ರಾಜ್ಯಪಾಲರು ಮಾತ್ರ ಸರ್ಕಾರದ ಬೆನ್ನು ತಟ್ಟೆ ಒಳ್ಳೆ ಕೆಲಸ ಮಾಡಿದಾರಪ್ಪ, ಗ್ಯಾರಂಟಿಗಳನ್ನು ನಡೆಸ್ಕೊಂಡು ಹೋಗಿರಿ ಅಂತೇಳಿ